ಧಾರ್ಮಿಕ ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಮಕರ ರಾಶಿಯ ವೀಕ್ಷಕರಿಗೆಲ್ಲರಿಗೂ ಸಹ ಶುಭವಂದನೆಗಳು. ಸ್ನೇಹಿತರೆ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನವೆಂಬರ್ ತಿಂಗಳ ಮಾಸದ ಭವಿಷ್ಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಆರೋಗ್ಯದ ವಿಷಯ ಬಂದ್ಬಿಟ್ಟು ಮಕರ ರಾಶಿಯವರಿಗೆ ಈ ಒಂದು ನವೆಂಬರ್ ತಿಂಗಳ ಮೊದಲೆರಡು ವಾರಗಳಲ್ಲಿ ಆರೋಗ್ಯದ ಸಮಸ್ಯೆ ಜಾಸ್ತಿನೇ ಉಲ್ಬಣಗೊಳ್ಳಲಿದೆ. ಏಕೆ ಅಂತಂದರೆ ನೀವು ನಿಮ್ಮ ಒಂದು ಕೆಲಸನ ತುಂಬ ಪ್ರೆಷರ್ ತೊಗೊಂಡು ಟೆನ್ಷನ್ ತೊಗೊಂಡು ವರ್ಕ್ ಮಾಡೋದ್ರಿಂದ ನಿಮಗೆ ಸ್ವಲ್ಪ ತಲೆನೋವು, ಮೈಕೆ ನೋವು ಈ ಥರ ಬರ್ತಕ್ಕಂಥ ಸಂಭವ ಇದೆ. BP ಶುಗರ್ ಜಾಸ್ತಿ ಇರ್ತಕ್ಕಂಥವ್ರು ಅತಿ ಹೆಚ್ಚು ಟೆನ್ಷನ್ ತೊಗೊಂಡು ವರ್ಕ್ ಮಾಡೋಕ್ಕೆ ಹೋಗಬೇಡಿ, ಕೂಲಾಗಿ ಹ್ಯಾಂಡಲ್ ಮಾಡಿ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ನೀವು ನಿಮ್ಮ ಮನಸ್ಸನ್ನ ಶಾಂತಿ ರೀತಿಯಿಂದ ಇಟ್ಕೊಂಡ್ರಿ ಅಂದರೆ ನಿಮ್ಮ ಎಲ್ಲ ಕೆಲಸಗಳು ಸಹ ಈಸಿಯಾಗಿ ಹೋಗುತ್ತೆ, ಯಾವುದು ನಿಮಗೆ ತೊಂದರೆ ಆಗೋದಿಲ್ಲ ಅಂತ ಅನಿಸುತ್ತೆ. ಇನ್ನು ಉದ್ಯೋಗದ ವಿಚಾರದಲ್ಲಿ ಬರೋದಾದರೆ, ಉದ್ಯೋಗ ಯಾರು ಬೇರೆಯವ್ರ ಹತ್ರ ಕೆಲಸ ಮಾಡ್ತಿದ್ದೀರಾ ಅಲ್ಲಿ ನಿಮಗೆ ನಿಮ್ಮ ಬಾಸ್ ಕಡೆಯಿಂದ ಅಥವಾ ನಿಮ್ಮ ಮೇಲಧಿಕಾರಿಗಳಿಂದ ಸ್ವಲ್ಪ ಪ್ರೆಷರ್ ಬರುತ್ತೆ ನಿಮಗೆ ವರ್ಕಿಂಗ್ನಲ್ಲಿ. ಅಲ್ಲಿನೂ ಅಷ್ಟೇ, ನೀವು ನಿಮ್ಮ ಶಾಂತ ರೀತಿಯಿಂದ ನಿಮ್ಮ ಸ್ಕಿಲ್ ಯೂಸ್ ಮಾಡಿ ವರ್ಕ್ ಮಾಡಿ. ಅತಿ ಹೆಚ್ಚು ಟೆನ್ಷನ್ ತೊಗೊಂಡು ಕೆಲಸ ಮಾಡೋದ್ರಿಂದ ಕಂಪ್ನಿಗೆ ಏನೂ ಲಾಸ್ ಆಗೋಲ್ಲ, ನಿಮ್ಮ ಆರೋಗ್ಯನೇ ಲಾಸ್ ಆಗುತ್ತೆ. ಸೊ ನಿಮ್ಮ ಜಾಗಕ್ಕೆ ಇನ್ನೊಬ್ಬರು ಬರ್ಬೋದು, ಆಯಿತಾ, ಬಟ್ ನಿಮ್ಮ ಆರೋಗ್ಯಕ್ಕೆ ಜಾಗಕ್ಕೆ ಮತ್ತೇನು ಬರೋಕ್ಕಾಗಲ್ಲ. ಸೊ ಹಾಗಾಗಿ ನಿಮ್ಮ ಆರೋಗ್ಯನ ನೀವೇ ಕಾಪಾಡ್ಕೋಬೇಕು. ಇದು ಉದ್ಯೋಗದ ವಿಚಾರ ಆಯಿತು. ಇನ್ನು ವ್ಯಾಪಾರ, ಸ್ವಂತ ವ್ಯಾಪಾರ ನೀವೇನಾರು ಮಾಡ್ತಿದ್ದೀರಾ ಅಂತಂದರೆ, ಎಕ್ಸಾಂಪಲ್ ಹೇಳ್ಬೇಕಂದ್ರೆ ರಿಯಲ್ ಎಸ್ಟೇಟ್, ಭೂ ವ್ಯವಹಾರ ಯಾರು ಮಾಡ್ತಿದ್ದೀರಾ ನಿಮಗೆ ಈ ಒಂದು ತಿಂಗಳಲ್ಲಿ ಅಧಿಕ ಲಾಭ ಅಂತಲೇ ಹೇಳ್ಬೋದು. ಯಾಕೆಂದರೆ ನೀವು ಇಷ್ಟು ದಿನ ಪೆಂಡಿಂಗಲ್ಲಿ ಇಟ್ಕೊಂಡಿರ್ತೀರ, ಎಲ್ಲೋ ಒಂದು ಸೈಟ್ ಇರುತ್ತೆ ಯಾವುದೋ ಒಂದು ಮೂಲೆಯಲ್ಲಿ, ಸೇಲ್ ಆಗ್ತಿರಲ್ಲ. ಸೊ ಈ ತಿಂಗಳು ನಿಮಗೆ ಚಾನ್ಸಸ್ ಜಾಸ್ತಿ ಇರುತ್ತೆ ಸೇಲ್ ಆಗೋಂಥ. ಸೊ ನೀವು ನಿಮ್ಮ ಸ್ಕಿಲ್ ಯೂಸ್ ಮಾಡಿ ಅದನ್ನು ಯಾವ ಥರ ಅಡ್ವರ್ಟೈಸ್ಮೆಂಟ್ ಮಾಡಿ ಕೊಡಬೇಕು ಅನ್ನೋದನ್ನ ನಿಮ್ಮ ತಲೆ ಉಪಯೋಗಿಸಿದ್ರಿ ಅಂದರೆ ನಿಮ್ಮ ಉಳಿದ ಕೆಲಸಗಳು, ಸೈಟ್ಗಳು ಎಲ್ಲವೂ ಈ ಒಂದು ತಿಂಗಳಲ್ಲಿ ಸೇಲ್ ಆಗೋಂಥ ಚಾನ್ಸಸ್ ತುಂಬ ಇದೆ. ಅಥವಾ ನೀವು ನಿಮ್ಮ ಸ್ವಂತ ಭೂಮಿ ಏನಾದ್ರು ಹೊಂದಿದ್ರೆ ಆ ಭೂಮಿ ಸೇಲ್ ಮಾಡಬೇಕು ಅಂತಂದರೆ ಅದನ್ನು ಕೂಡ ಈ ಒಂದು ತಿಂಗಳಲ್ಲಿ ಸೇಲ್ ಆಗೋಂಥ ಚಾನ್ಸಸ್ಸು ಅಧಿಕವಾಗಿದೆ ಅಂತಲೇ ಹೇಳ್ಬೋದು. ಯಾಕೆ ನಿಮಗೆ ಅದನ್ನು ಲಾಭ ಅಂದರೆ, ಈ ಒಂದು ತಿಂಗಳಲ್ಲಿ ನಿಮಗೆ ರವಿಗ್ರಹ, ಬುಧಗ್ರಹ ಹಾಗೂ ಶುಕ್ರಗ್ರಹ ಎಲ್ಲವೂ ಕೂಡ ಒಂದು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಸ್ವಂತ ವ್ಯಾಪಾರ, ಸ್ವಂತ ಉದ್ಯಮ ಯಾರು ನಡೆಸ್ತಿದ್ದೀರಾ ನಿಮಗೆಲ್ಲರೂ ಸಹ ಶುಭ ಫಲಗಳೇ ಉಂಟಾಗ್ತವೆ ಈ ಒಂದು ತಿಂಗಳಲ್ಲಿ. ಇನ್ನು ವಿದ್ಯಾರ್ಥಿಗಳಿಗೆ ಹೇಳಬೇಕು ಅನ್ನೋದಾದರೆ, ವಿದ್ಯಾರ್ಥಿಗಳು ಶಿಕ್ಷಣದ ಬಗ್ಗೆ ತುಂಬ ಒಲವು ತೋರಿಸ್ತಾರೆ. ಸೊ ಅವರಿಗೆ ಶಿಕ್ಷಣದಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ವಿದ್ಯಾಭ್ಯಾಸದಲ್ಲಿ ಅವ್ರಿಗೆ ಒಲವು ಜಾಸ್ತಿ ಇರೋದ್ರಿಂದ, ಅಥವಾ ಅವ್ರು ಯಾವುದಾದ್ರೂ ಎಕ್ಸಾಮ್ ಕಟ್ಟಿದ್ರೆ ಅಲ್ಲಿ ಕೂಡ ಅವರು ಪಾಸ್ ಆಗೋಂಥ ಚಾನ್ಸಸ್ ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು. ಇನ್ನು ಗೃಹಿಣಿಯರಿಗೆ, ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆ ಹೇಳ್ಬೇಕಂದ್ರೆ, ನೀವು ಮನೆಯಲ್ಲಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಪರಿಪೂರ್ಣಗೊಳಿಸ್ಬೇಕು, ಹಿಂದೆ ಮುಗಿಸ್ಬೇಕು ಅಂತ ಟೆನ್ಷನ್ ತೊಗೊಂಡು ವರ್ಕ್ ಮಾಡೋಕ್ಕೆ ಹೋಗಬೇಡಿ. ಏಕೆಂದರೆ ಈ ಒಂದು ತಿಂಗಳಲ್ಲಿ ಆರೋಗ್ಯ ಸಮಸ್ಯೆ ಜಾಸ್ತಿ ಮಕರ ರಾಶಿಯವರಿಗೆ ಕಾಡೋದ್ರಿಂದ ನಿಧಾನಕ್ಕೆ ಕೂಲಾಗಿ ಇವತ್ತು ಆಗಲಿಲ್ಲ ಅಂದರೆ ನಾಳೆ ಮಾಡ್ಕೊಳೋಣ ಅಂತ ಈ ಥರ ಒಂದು ಭಾವನೆ ಇಟ್ಕೊಂಡು ಪಾಸಿಟಿವ್ ಥಿಂಕ್ ಮಾಡ್ಕೊಂಡು ವರ್ಕ್ ಮಾಡಿ. ಸೊ ಕೆಲಸಗಳೆಲ್ಲ ಕರೆಕ್ಟಾಗಿ ಆಗ್ತವೆ ಅಂತಲೇ ಹೇಳ್ಬೋದು. ಇನ್ನು ವಿವಾಹ ಆಗಿಲ್ಲ, ಈಗಿನ ನಾವು ಹೆಣ್ಣು ಹುಡುಕ್ತಿದ್ದೀವಿ, ಸಿಕ್ಕಿಲ್ಲ ಅಂತ ನೀವೇನಾದರೂ ಅಂದ್ಕೊಂಡ್ರೆ, ಗಂಡು ಮಕ್ಕಳಾಗಿ ಅಥವಾ ಹೆಣ್ಮಕ್ಳು ಎಲ್ಲಿ ನಮಗೆ ವರನೇ ಸಿಗ್ತಾ ಇಲ್ಲ, ಏನಪ್ಪ ಮಾಡೋದು ಅಂತ ಈ ತಿಂಗಳಲ್ಲಿ ನೀವು ಪ್ರಯತ್ನ ಕೊಡಿ. 100% ನಿಮಗೆ ಹುಡುಗ ಅಥವಾ ಹುಡುಗಿ ಸಿಗೋಂಥ ಚಾನ್ಸಸ್ 100% ಇದೆ ಅಂತ ಹೇಳ್ಬೋದು. ಏಕೆಂದರೆ ಗುರುಬಲ ಜಾಸ್ತಿ ಇರೋದ್ರಿಂದ ಈ ಒಂದು ರಾಶಿಯವರಿಗೆ ಈ ನವೆಂಬರ್ ತಿಂಗಳಲ್ಲಿ ಅಧಿಕವಾಗಿರ್ತಕ್ಕಂಥ ಶುಭ ಫಲಿತಾಂಶಗಳು ಬರ್ತವೆ. ಅದು ವಿವಾಹ ವಿಚಾರದಲ್ಲಿ ಬಂದುಬಿಟ್ರು ಅಂದರೂ ಇನ್ನೂ ಜಾಸ್ತಿನೇ ಇದೆ. ಯಾಕೆಂದರೆ ಯಾರು ಮದುವೆಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಅಥವಾ ಆಲ್ರೆಡಿ ಎಂಗೇಜ್ಮೆಂಟಾಗಿ ವೆಯ್ಟ್ ಮಾಡ್ತಿದ್ರು ಕೂಡ ಅವರು ಎಲ್ಲವೂ ಕೂಡ ಯಾವುದೇ ಅಡ್ಡಿ ಆತಂಕ ಇಲ್ಲದೇ ಈ ಒಂದು ತಿಂಗಳಲ್ಲಿ ವಿವಾಹ ಆಗೋಂಥ ಸಂಭವ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಶುಭ ಫಲ ಇದು. ಇನ್ನು ಎಲ್ಲ ವಿಚಾರಗಳು ಸರಿಯಾಗಿದ್ದಾವೆ. ಈಗ ನಿಮಗೆ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಅಥವಾ ವ್ಯಾಪಾರದಲ್ಲಿ ನೀವು ಹೊಸ ವ್ಯಾಪಾರ ಏನಾದರೂ ಮಾಡಬೇಕು ಅಂತಂದರೆ ನೀವು ಸಾಲ ತೊಗೊಳ್ಳೋಂಥ ಒಂದು ಚಾನ್ಸಸ್ ಕೂಡ ಈ ಒಂದು ತಿಂಗಳಲ್ಲಿ ಜಾಸ್ತಿ ಇರುತ್ತೆ. ನೀವು ಸಾಲ ತೊಗೊಳೋದು ಬಿಡೋದು ನಿಮ್ಮ ಮೇಲೆ ಬಿಟ್ಟಿದ್ದು. ಅಥವಾ ನೀವು ಸಾಲ ತೊಗೊಳ್ಳೇಬೇಕು ಅಂತಂದರೆ ನಿಮ್ಮ ಒಂದು ಇದನ್ನು ನೋಡ್ಕೊಂಬಿಟ್ಟು, ನೀವು ಸ್ಥಿತಿಗತಿ ನೋಡ್ಕೊಂಬಿಟ್ಟು ಸಾಲ ಮಾಡಿ ಅಂತ ಹೇಳ್ತೀವಿ. ಅದನ್ನು ಬಿಟ್ಟು ಅಧಿಕವಾಗಿ ಸಾಲ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕೆಂದರೆ ನಿಮಗೆ ಧನಲಾಭ ಇದೆ. ಅದು ಸಾಲದ ಮುಖಾಂತರನೂ ಬರ್ಬೋದು, ನಿಮ್ಮ ಬಿಸ್ನೆಸ್ ಮುಖಾಂತರನೂ ಬರ್ಬೋದು. ಬಿಸ್ನೆಸ್ ಮುಖಾಂತರನೇ ಬರೋದಾದರೆ ನೀವು ಬಿಸ್ನೆಸ್ ಮಾಡಿ, ಸುಮ್ಮನೆ ಸಾಲ ಮಾಡಿ. ಇನ್ನು ಮಕರ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಪರಿಹಾರದ ವಿಚಾರವಾಗಿ ಬರೋದಾದರೆ, ಸೊ ಆರೋಗ್ಯ ಸಮಸ್ಯೆಯಿಂದ ನೀವು ಬಳಲ್ತಿದ್ದೀರಾ ಅಥವಾ ನಿಮಗೆ ಈಗ ಹೆಣ್ಮಕ್ಳನ್ನ ನೀವು ನೋಡೋಕೆ ಹೋಗ್ಬೋದು ಅಥವಾ ವರನ ಅನ್ವೇಷಣೆ ಮಾಡೋಕ್ಕೆ ಹೋಗ್ತಿದ್ದೀರಾ ಅಂದಾಗ ನಿಮ್ಗೆ ಯಾವುದೇ ರೀತಿ ಅಡ್ಡಿ ಆತಂಕಗಳು ಬರಬಾರ್ದು ಅಂತಂದರೆ, ಆರೋಗ್ಯ ಸಮಸ್ಯೆ ಇರೋರೆಲ್ಲ ಮತ್ತು ವ್ಯಾಪಾರ ಸಮಸ್ಯೆ ಇದ್ದರೆ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಪಡ್ಕೊಳೋದ್ರಿಂದ ತುಂಬ ಶುಭ ಫಲಗಳು ಉಂಟಾಗುತ್ತೆ ನಿಮಗೆ ಈ ಒಂದು ಮಂತಲ್ಲಿ. ನೀವು ಕುಟುಂಬ ಸಮೇತನಾದರೂ ಹೋಗ್ಬೋದು ಅಥವಾ ಸಿಂಗಲ್ ಆಗಿದ್ರೂ ಹೋಗ್ಬೋದು. ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಈ ಒಂದು ತಿಂಗಳಲ್ಲಿ ಮಾಡಿ, ನಿಮಗೆ ಅತ್ಯಂತ ಶುಭ ಫಲಗಳು ಆ ದೇವರು ನಿಮಗೆ ಕೊಡ್ತಾನೆ ಅಂತ ಹೇಳ್ಬೋದು. ಹಾಗೆಯೇ ನಿಮಗೆ ಗುರುಬಲ ಇರೋದ್ರಿಂದ ಮದುವೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇವಾಗ ಯಾರು ನೀವು ಮದುವೆ ಆಗಿಲ್ಲ, ಒಂಟಿ ಆಗಿದ್ದೀರಾ
ಇವರೆಲ್ಲ ಏನು ಮಾಡಬೇಕಪ್ಪ ಅಂದರೆ ನಾಗ ದೇವ್ರನ್ನ ಪೂಜೆ ಮಾಡಬೇಕು. ನಾಗದೇವ್ರನ್ನ ನಾಗರಕಲ್ಲು ಅಂತ ಕರಿತೀವಲ್ಲ, ಅಲ್ಲಿ ಹೋಗಿ ಸುಬ್ರಹ್ಮಣ್ಯ ಸ್ವಾಮಿ ಅಂದರೆ ಅದು ನಾಗ ಕುಜ ದೇವರೇ. ನೀವು ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕಾದರೂ ಹೋಗಿ ಬರ್ಬೋದು, ಅಥವಾ ಇಲ್ಲಿ ನಿಮ್ಮ ಊರಲ್ಲಿ ಇರ್ತಕ್ಕಂಥ ನಾಗದೇವತೆನ ನೀವು ಪೂಜೆ ಮಾಡೋದ್ರಿಂದ ಕೂಡ ನಿಮಗೆ ಅತ್ಯಂತ ಶುಭ ಫಲಗಳು ದೊರೆಯುತ್ತವೆ. ಹಾಗೂ ಮದುವೆಗೆ ಇರ್ತಕ್ಕಂಥ ಅಡ್ಡಿ ಆತಂಕಗಳು ಏನಿದ್ವು ಅವೆಲ್ಲವೂ ಕೂಡ ಸುಧಾರಣೆ ಆಗ್ತವೆ, ನಿಮಗೆ ಶುಭ ಫಲಗಳು ಬರ್ತವೆ ಅಂತಲೇ ಹೇಳ್ಬೋದು. ಇನ್ನು ವ್ಯಾಪಾರ ಉದ್ಯೋಗಗಳು ಸಹ ದರ್ಶನ ಮಾಡ್ಕೊಂಡು ಬರ್ಬೋದು, ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಇನ್ನು ನವಂಬರ್ ತಿಂಗಳಲ್ಲಿ ನೀವು ಯಾವುದೇ ರೀತಿಯ ಸಾಲನ ಮಾಡೋಕ್ಕೆ ಹೋಗಬೇಡಿ. ಸಾಲ ಮಾಡಿದರೆ ಅದು ನಿಮಗೇನು ಹೊರೆ ಆಗಲ್ಲ ನಿಮಗೆ, ಬಟ್ ಸಾಲ ಮಾಡೋಕ್ಕೆ ಹೋಗಬೇಡಿ ಅಂತ ಒಂದು ಮುನ್ನೆಚ್ಚರಿಕೆವಾಗಿ ಹೇಳ್ತಾ ಇದ್ದೀವಿ ಅಷ್ಟೇ. ಈ ಒಂದು ವಿಡಿಯೋ ನಿಮ್ಮ ಒಂದು ನಿಜ ಜೀವನಕ್ಕೆ, ನಿಮ್ಮ ಈಗ ಪ್ರೆಸೆಂಟ್ ನಡೀತಿರೋ ಲೈಫ್ಗೆ ರಿಲೇಟೆಡ್ ಆಗಿದೆ ಅಂತಂದರೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮುಖಾಂತರ ನಿಮ್ಮ ಏನೇ ಪ್ರಶ್ನೆ ಇದ್ರೂ ಕೇಳಿ, ಹಾಗೆಯೇ ಲೈಕ್ ಮಾಡಿ. ಫೇಸ್ಬುಕ್ಕಲ್ಲಿ ಇದನ್ನು ದಯವಿಟ್ಟು ಬೇರೆಯವರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.